ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳ ಓದಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕನಸಿರುತ್ತೆ. ಆ ಕನಸನ್ನು ನನಸು ಮಾಡ್ಕೊಳ್ಬೇಕು ಅನ್ನುವಂತಹ ದಾರಿಯಲ್ಲಿ ಅದೆಷ್ಟೋ ಗೊಂದಲಗಳು ಮೂಡ್ತಾ ಇರುತ್ತೆ. ಈ ರೀತಿ ಗೊಂದಲಗಳಲ್ಲಿ ಮಕ್ಕಳನ್ನು ಹಾಸ್ಟೆಲ್ಲಿಗೆ ಸೇರಿಸ್ಬೇಕಾ ಬೇಡವಾ, ಸೇರಿಸಬೇಕು ಅಂತಾದರೆ ಯಾವ ವಯಸ್ಸಿನಲ್ಲಿ ಅವರನ್ನು ಸೇರಿಸ್ಬೋದು ಅನ್ನುವಂತಹ ಗೊಂದಲವೂ ಕೂಡ ಒಂದು. ಈ ಒಂದು ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀನಿ. ಈ ಒಂದು ಗೊಂದಲಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ, ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸುವಂತಹ ಏಜು ಯಾವುದು ಅಂತ. ಸಾಮಾನ್ಯವಾಗಿ ಮಕ್ಕಳನ್ನು 11 ಅಥವಾ 12ನೇ ವಯಸ್ಸಿನಿಂದ ಅನಿವಾರ್ಯತೆ ಇದ್ದರೆ ಹಾಸ್ಟೆಲ್ಲಿಗೆ ಸೇರಿಸ್ಬೋದು. ಏನಿದು ಅನಿವಾರ್ಯತೆ ಅಂತಂದರೆ, ಕೆಲವೊಮ್ಮೆ ಸ್ಕೂಲ್ಗಳು ಮನೆಯ ಹತ್ತಿರದಲ್ಲಿ ಇರೋದಿಲ್ಲ. ಮಕ್ಕಳು ಬಸ್ಸಿನಲ್ಲೋ ಅಥವಾ ಯಾವುದೋ ಒಂದು ವ್ಯವಸ್ಥೆಯನ್ನು ನಂಬಿಕೊಂಡು ಸ್ಕೂಲ್ಗೆ ಹೋಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಓದೋಕ್ಕೂ ಕೂಡ ಸಮಯನೇ ಸಿಗೋದಿಲ್ಲ. ಹೀಗಿದ್ದಾಗ ಹಾಸ್ಟೆಲ್ ಬದುಕು ಅಂತಹ ಮಕ್ಕಳಿಗೆ ಅನಿವಾರ್ಯ. ಇನ್ನು ಎರಡನೇದಾಗಿ, ಕೆಲವು ಮಕ್ಕಳು ತುಂಬ ಒರಟಾಗಿರ್ತಾರೆ, ಯಾರ ಮಾತನ್ನು ಕೇಳೋದಿಲ್ಲ. ಅಂಥ ಸಮಯದಲ್ಲಿ ಪೋಷಕರಾದವರಿಗೆ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸುವಂತಹ ಅನಿವಾರ್ಯತೆ ಇರುತ್ತೆ. ಹಾಸ್ಟೆಲ್ಲಿಗೆ ಸೇರಿಸಿದ ನಂತರದಲ್ಲಾದರೂ ಮಗು ಎಲ್ಲ ಮಕ್ಕಳ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಂಡುಕೊಳ್ಬೋದು ಅನ್ನುವ ಒಂದು ಆಸೆಯಿಂದ ಮಕ್ಕಳನ್ನು ಹಾಸ್ಟೆಲ್ಗಳಿಗೆ ಸೇರಿಸಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಈ ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಮಕ್ಕಳ ಅಂಕಗಳಿಕೆಯನ್ನು ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ಹಾಸ್ಟೆಲ್ಗಳಿಗೆ ಸೇರಿಸುವ ಅವಶ್ಯಕತೆಯೇ ಇಲ್ಲ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ತಂದೆ ತಾಯಂದ್ರಿಗೆ ಯಾರೋ ತಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ಮಕ್ಕಳಿರ್ಬೋದು ಅಥವಾ ತಮ್ಮ ಬಂಧು ಬಾಂಧವರಲ್ಲಿ ಯಾವುದೋ ಮಕ್ಕಳಿರ್ಬೋದು. ಆ ಮಕ್ಕಳು ಆ ಒಂದು ಸ್ಕೂಲ್ಗೆ ಹೋಗಿ ಒಂದಷ್ಟು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅಥವಾ ಏನೋ ಒಂದು ಸಾಧನೆಯನ್ನು ಮಾಡಿರ್ತಾರೆ. ತಮ್ಮ ವೃತ್ತಿ ಬದುಕನ್ನು ತುಂಬ ಚಂದವಾದಂತಹ ರೀತಿಯಲ್ಲಿ ಕಟ್ಟಿಕೊಂಡಿರ್ತಾರೆ. ಅವರನ್ನು ನೋಡಿದಾಗ ಆ ತಂದೆ ತಾಯಿಗಳಿಗೆ ಅನಿಸುತ್ತೆ, ತಮ್ಮ ಮಕ್ಕಳನ್ನು ಕೂಡ ಅದೇ ಒಂದು ಸ್ಕೂಲ್ಗೆ ಸೇರಿಸ್ಬೇಕು. ಹಾಗಾದರೆ ಆ ಸ್ಕೂಲು ಎಷ್ಟು ದೂರದಲ್ಲಿದೆ? ತಮ್ಮ ಮನೆಯಿಂದ ತುಂಬ ದೂರದಲ್ಲಿದೆ. ಹೀಗಿರುವಾಗ ಮಕ್ಕಳನ್ನು ಅಲ್ಲೇ ಹೇಗೋ ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ಗೆ ಸೇರಿಸಿ ಬಂದ್ಬಿಡೋಣ ಅಂತ. ಆಗ ಆ ತಂದೆ ತಾಯಿ ನೋಡುವಂತಹದ್ದು ಕೇವಲ ಅಂಕವನ್ನು ಮತ್ತು ಆ ಬದುಕನ್ನು ಕಟ್ಟಿಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ಅಷ್ಟೆ. ಈ ರೀತಿ ಮಾಡೋದು ತುಂಬಾನೇ ತಪ್ಪು. ಯಾಕೆ ಅಂದರೆ, ಜೀವನ ಅಂತಂದ್ರೆ ಕೇವಲ ಅಂಕಗಳಿಕೆ ಅಲ್ವೇ ಅಲ್ಲ. ಬದುಕಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಭಾವನೆಗಳು ಮುಖ್ಯ ಆಗುತ್ತೆ. ಈ ಒಂದು 11, 12ನೇ ವಯಸ್ಸೇನಿದೆ, ಮಕ್ಕಳಲ್ಲಿ ಭಾವನೆಗಳು ಬೆಳೆಯೋಕೆ ತುಂಬಾನೇ ಉತ್ತಮವಾದಂತಹ ವಯಸ್ಸು. ಈ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಈ ವಯಸ್ಸಿನಲ್ಲಿ ಯಾವ ಮಕ್ಕಳು ತಮ್ಮ ತಂದೆ ತಾಯಿಯರ ಜೊತೆಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ ಕಲ್ಪಿಸ್ಕೊಂಡಿರ್ತಾರೆ, ಅವರ ಬದುಕು ಕೂಡ ಮುಂದೆ ಉತ್ತಮ ಆಗಿರುತ್ತೆ. ಹಾಗಾಗಿ ತಂದೆ ತಾಯಂದ್ರಾದಂತಹ ನಮ್ಮ ಒಂದು ಯೋಚನೆ ಮಕ್ಕಳನ್ನ ಒಬ್ಬ ಭಾವನಾತ್ಮಕ ವ್ಯಕ್ತಿಯನ್ನಾಗಿ ಮಾಡೋದ್ರ ಕಡೆಗೆ ಕೂಡ ಗಮನ ಇರಬೇಕು. ಈ ವಯಸ್ಸಿನಲ್ಲಿ ಮಕ್ಕಳಿಗೆ ತುಂಬ ಮಾತನಾಡುವಂತಹ ಕೌಶಲ್ಯ ಇರುತ್ತೆ. ಪಟಪಟ ಅಂತ ಅರಳು ಹೊರದಾಗೆ ಮಾತನಾಡ್ತಾರೆ. ತಮ್ಮ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಂತಹ ವಿಚಾರಗಳನ್ನು ತಂದು ತನ್ನ ತಾಯಿಯ ಬಳಿ ಹೇಳ್ಕೊಂಡು ತಾಯಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡುವಂತಹ ಒಂದು ಸಂಭ್ರಮ ಇರುತ್ತೆ. ತಮ್ಮ ಮಾತುಗಳನ್ನು ಕೇಳುವಂತಹ ಕಿವಿಗಳು ಅವರಿಗೆ ಬೇಕಾಗಿರುತ್ತೆ. ಆದರೆ ಇವೆಲ್ಲವುಗಳಿಂದ ಕೂಡ ಮಕ್ಕಳು ವಂಚಿತರಾಗ್ತಾ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳು ಚಿಕ್ಕ ವಯಸ್ಸಿನವರಾಗಿರೋದ್ರಿಂದ ಅವರು ಮಾಡುವಂತಹ ಬಾಲಿಶ ವರ್ತನೆಗಳಿಗೆ ಅವಕಾಶ ಇರುತ್ತೆ. ತಂದೆ ತಾಯಂದ್ರು ಅಥವಾ ಅಜ್ಜ ಅಜ್ಜಿಯಂದ್ರು ಮನೇಲಿದ್ರೆ ಅವರ ಒಂದು ಆವರ್ತನೆಯನ್ನ ನೋಡಿ ಖುಷಿ ಪಡ್ತಾರೆ. ಆದರೆ
ಈ ಹಾಸ್ಟೆಲ್ಗಳಲ್ಲಿ ಹಾಗಾಗೋದಿಲ್ಲ. ಯಾಕೆ ಅಂತಂದ್ರೆ ಹಾಸ್ಟೆಲ್ ಅನ್ನ ಒಂದು ಶಿಸ್ತಾಗಿ ಕಟ್ಟುನಿಟ್ಟಿನ ಕ್ರಮದಲ್ಲಿ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಆಗ ಅವರಿಗೆ ಆ ಶಿಸ್ತು ಅನ್ನೋದು ಅನಿವಾರ್ಯ ಆಗಿರುತ್ತೆ. ಒಂದು ಮಗುವಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೀತಿಯ ನಿಯಮಗಳು, ಕಟ್ಟುಪಾಡು, ಸ್ಕೂಲ್ ಮುಗಿದ ನಂತರ ಮತ್ತೆ ಒಂದಷ್ಟು ಕಟ್ಟುಪಾಡು, ಶಿಸ್ತು, ಇವೆಲ್ಲವುದರಿಂದ ಮಗುವಿಗೆ ಒಂದ್ ರೀತಿ ಬೇಸರ ಬರುತ್ತೆ. ಮುಂದೆ ಆ ಮಗು ದೊಡ್ಡವನಾದ ನಂತರ ಯಾವುದೋ ಒಂದು ಕೆಲಸಕ್ಕೆ ಸೇರ್ಬೋದು ಅಥವಾ ಉತ್ತಮವಾದಂತಹ ರೀತಿಯ ಉದ್ಯೋಗಕ್ಕೆ ಸೇರಿ ಬಹಳಷ್ಟು ಹಣವನ್ನ ಕೂಡ ಗಳಿಸಬಹುದು. ಆದರೆ ಭಾವನೆಗಳೇ ಇಲ್ಲದೆ ವ್ಯಕ್ತಿಗಳು ಬೆಳೆದು ಬಿಟ್ರೆ ಆ ಹಣಕ್ಕೆ ಅರ್ಥನೇ ಇರೋಲ್ಲ. ಹಾಗಾಗಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯರ ಜೊತೆಗೆ ಬೆಳಿಬೇಕು. ಅಕ್ಕ, ತಂಗಿ, ತಮ್ಮ, ಅಣ್ಣ ಅಂತ ಒಂದು ಒಡನಾಟದಲ್ಲಿ ಬೆಳಿಬೇಕು. ಇದರಿಂದ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ. ಇನ್ನು 14, 15, 16 ಹೈಸ್ಕೂಲ್ ಜೀವನ. ಈ ವಯಸ್ಸಿನಲ್ಲಿ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಬಹುದಾ ಅಂತಂದ್ರೆ ಮತ್ತದೇ ಪ್ರಶ್ನೆ. ನಿಮಗೆ ಅನುಕೂಲತೆಗಳು ಇಲ್ಲ, ಹತ್ತಿರದಲ್ಲಿ ಯಾವುದೇ ಸ್ಕೂಲ್ಗಳಿಲ್ಲ ಅಂತಾದಾಗ ಖಂಡಿತವಾಗಿಯೂ ಸೇರಿಸಿ. ಆದರೆ ನಿಮ್ಮ ಮನೆಯ ಹತ್ತಿರದಲ್ಲೇ ಸ್ಕೂಲ್ಗಳಿದೆ, ಏನೂ ತೊಂದರೆ ಇಲ್ಲ ಅಂತಾದ್ರೆ ದಯವಿಟ್ಟು ಮಕ್ಕಳನ್ನ ಮತ್ತೆ ಹಾಸ್ಟೆಲ್ಗಳಿಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಈ ವಯಸ್ಸು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಹಾರ್ಮೋನಿನ ಏರುಪೇರು ಆಗೋದ್ರಿಂದ ಮಕ್ಕಳಲ್ಲಿ ಒಂದಷ್ಟು ಸಹಜ ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ. ತಂದೆ ತಾಯಿಯಾದಂತಹ ನಾವು ಅವರ ಜೊತೆಗಿದ್ದು ಅವರ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿಕೊಳ್ಳುವಂತಹ ಒಂದು ವಿಚಾರವನ್ನ ಅವರಿಗೆ ತಿಳಿ ಹೇಳಬೇಕಾಗತ್ತೆ. ಸಹಜವಾಗಿ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಗಂಡು ಹೆಣ್ಣಿನ ಆಕರ್ಷಣೆ ಇರುತ್ತೆ. ಹೀಗಿರುವಾಗ ಮಕ್ಕಳು ತಮ್ಮ ಹಾದಿಯನ್ನ ತಪ್ಪುವಂತಹ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಯಾವ ಮನೆಗಳಲ್ಲಿ ತಂದೆ ತಾಯಂದಿರು ಮಕ್ಕಳ ಜೊತೆಗೆ ಆತ್ಮೀಯವಾಗಿ ಇರ್ತಾರೋ ಆ ಮನೆಗಳಲ್ಲಿ ಇದ್ಯಾವುದೂ ಕೂಡ ಆಗೋದಿಲ್ಲ. ಹಾಗಾಗಿ ಗಂಡು ಮಕ್ಕಳೇ ಆಗಿರ್ಲಿ ಹೆಣ್ಣು ಮಕ್ಕಳೇ ಆಗಿರ್ಲಿ ಈ ವಯಸ್ಸಿನಲ್ಲಿ ಮಕ್ಕಳನ್ನ ಆದಷ್ಟು ನಮ್ಮ ಜೊತೆ ಇಟ್ಕೊಳ್ಳೋದು ಒಳ್ಳೆಯದು. ಅದೂ ಅಲ್ಲದೆ ಕೆಲವು ಸಂದರ್ಭದಲ್ಲಿ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಸರಿ ತಪ್ಪಿನ ವಿಚಾರಗಳ ಬಗ್ಗೆ ಗೊತ್ತಿರೋದಿಲ್ಲ. ಅವರ ಜೊತೆಗಿರುವಂತಹ ಒಬ್ಬ ಸ್ನೇಹಿತ ಆಗಿರ್ಬೋದು, ಅವನಿಗೂ ಕೂಡ ಆ ಸರಿ ತಪ್ಪುಗಳ ಬಗ್ಗೆ ಅರಿವಿರೋದಿಲ್ಲ. ಇದರಿಂದ ಮಕ್ಕಳು ಯಾವುದು ತಪ್ಪು ಅದನ್ನೇ ಸರಿ ಅಂತ ಅನ್ಕೊಂಡು ಮುಂದೆ ಅವರ ಭವಿಷ್ಯದಲ್ಲಿ ಕೆಲವೊಂದಷ್ಟು ಚಟಗಳಿಗೆ ಬಲಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಎಲ್ಲ ವಯಸ್ಸಿನಲ್ಲಿಯೂ ಕೂಡ ತಂದೆ ತಾಯಂದಿರ ಪ್ರೀತಿ, ವಾತ್ಸಲ್ಯ, ಕಾಳಜಿ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಮಕ್ಕಳನ್ನ ಈ 16 ವಯಸ್ಸಿನವರೆಗೂ ಹಾಸ್ಟೆಲ್ಗೆ ಸೇರಿಸಬೇಕಾ ಬೇಡವಾ ಅನ್ನುವ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದಿನದು ಅಂದ್ರೆ ನಾವೇನ್ PUC ಅಂತ ಕರಿತೀವಿ, ಆ ವಯಸ್ಸಿನಲ್ಲಿ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಬೇಕಾ ಬೇಡವಾ ಅನ್ನೋದು. ಈ ಒಂದು PUC ಅನ್ನುವಂತಹ ಹಂತ ಏನಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದ್ ರೀತಿಯ ತಿರುವು ಅಂತ ಹೇಳ್ಬೋದು. ಈಗ ಮತ್ತದೇ ಯೋಚನೆಗಳು ನಮ್ಮ ಬಂಧು ಬಾಂಧವರಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವರಲ್ಲಿ ಮಕ್ಕಳನ್ನ ಯಾವ ಹಾಸ್ಟೆಲ್ಗೆ ಸೇರಿಸಿದ್ದಾರೆ ಅಲ್ಲೇ ನಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನುವಂಥದ್ದು. ಇನ್ನೂ ಕೆಲವರಿಗೆ ವಿಷಯದ ಆಯ್ಕೆ ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ. ಅವರು ಮಕ್ಕಳನ್ನ ಯಾವ ವಿಷಯವನ್ನ ಆಯ್ಕೆ ಮಾಡಿಸಿದ್ರು ನಂತರದಲ್ಲಿ ಅವರಿಗೆ ಈಗ ಮಕ್ಕಳು ಎಷ್ಟು ಸಂಬಳವನ್ನ ದುಡಿತಾ ಇದ್ದಾರೆ ಅದನ್ನೇ ಗಮನದಲ್ಲಿಟ್ಟುಕೊಂಡು ತಮ್ಮ ಮಗುವನ್ನು ಕೂಡ ಸೇರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಾಮಾನ್ಯವಾಗಿ 16ನೇ ವರ್ಷದವರೆಗೂ ತಂದೆ ತಾಯಿಯರಾದಂತಹ ನಾವು ಒಂದು 75 ಭಾಗ ನಿರ್ಧಾರಗಳನ್ನ ಮಕ್ಕಳ ಬಗ್ಗೆ ನಾವೇ ತೆಗೆದುಕೊಳ್ತೀವಿ. ಇನ್ನು ನಂತರದಲ್ಲಿ ಅವರ ಬದುಕಿನ ನಿರ್ಧಾರಗಳನ್ನ ಅಂದ್ರೆ ಕೋರ್ಸಿನ ಆಯ್ಕೆ ಆಗಿರಬಹುದು ಅಥವಾ ಯಾವ ಒಂದು ವಿಷಯವನ್ನ ತೆಗೆದುಕೊಂಡು ಓದಬೇಕು ಅನ್ನೋದಾಗಿರ್ಬೋದು, ಎಲ್ಲವೂ ಕೂಡ ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು. ವಿಷಯಗಳ ಆಯ್ಕೆಯಲ್ಲಿ ಮಕ್ಕಳನ್ನ ಬಲವಂತ ಪಡಿಸಬೇಡಿ. ಅವರಿಗೆ ಯಾವ ವಿಷಯ ಆಸಕ್ತಿ ಇದೆ ಆ ವಿಷಯವನ್ನ ಆಯ್ದುಕೊಳ್ಳಲಿ. ಮಕ್ಕಳನ್ನ ನೀವು ಈ 16 ವರ್ಷದವರೆಗೂ ನೋಡಿರ್ತೀರ. ಅವರ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬದೊಂದಿಗೆ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂದ್ರೆ
ಈಗ ಕೆಲವು ಮಕ್ಕಳು ತಮ್ಮ ಕುಟುಂಬದೊಂದಿಗೆ ಉತ್ತಮವಾದಂತಹ ಒಂದು ಸಂಬಂಧವನ್ನ ಹೊಂದಿರ್ತಾರೆ, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುತ್ತೆ, ತಮ್ಮ ಕುಟುಂಬದ ಜೊತೆಗೆ ಇದ್ರೇನೆ ಅವರು ಚೆನ್ನಾಗಿ ಅಂಕವನ್ನ ಗಳಿಸ್ತಾರೆ. ಈ ರೀತಿ ಸ್ವಭಾವದವರು ನಿಮ್ಮ ಮಕ್ಕಳಾದ್ರೆ ಖಂಡಿತವಾಗಿಯೂ ಈ PUC ಅನ್ನುವಂತಹ ಏಜ್ನಲ್ಲೂ ಕೂಡ ಮಕ್ಕಳನ್ನ ನಿಮ್ಮೊಂದಿಗೆ ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ಕೂತು ಸಮಾಲೋಚನೆ ಮಾಡಿ, ನಿರ್ಧಾರ ಮಾಡಿ, ಅವರ ಮಾತುಗಳನ್ನ ಆಲಿಸಿ. ಅವರಿಗೆ ನಿಜವಾಗ್ಲೂ ಹೋಗ್ಬೇಕು ಅನ್ನುವಂತಹ ಆಸೆ ಇದ್ರೆ ಖಂಡಿತವಾಗಿಯೂ ಕಳಿಸ್ಕೊಡಿ. ಕೆಲವು ಮಕ್ಕಳಿಗೆ ರಾತ್ರಿ ಓದುವಂತಹ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಓದುವಂತಹ ಇಂಟ್ರೆಸ್ಟ್ ಇರುತ್ತೆ. ಹಾಗೇನೆ ರಿಲ್ಯಾಕ್ಸ್ ಆಗುವಂತಹ ರೀತಿ ಕೂಡ ಒಂದೊಂದು ಮಕ್ಕಳದ್ದು ಒಂದೊಂದು ರೀತಿ ಇರುತ್ತೆ. ಕೆಲವು ಮಕ್ಕಳಿಗೆ ಸ್ವಲ್ಪ ಹೊತ್ತು ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ತೊಡಕೊಂಡಾಗ ರಿಲ್ಯಾಕ್ಸ್ ಆಗುತ್ತೆ, ಇನ್ನೂ ಕೆಲವು ಮಕ್ಕಳಿಗೆ ಮ್ಯೂಸಿಕ್ ಅನ್ನ ಕೇಳೋದ್ರಿಂದ, ಈ ರೀತಿ ವಿಭಿನ್ನವಾಗಿರುತ್ತೆ. ಆದರೆ ಈ ಹಾಸ್ಟೆಲ್ ಅನ್ನುವಂತಹ ವಾತಾವರಣಕ್ಕೆ ಹೋದಾಗ ಅವರು ನಿಗದಿಪಡಿಸಿದಂತಹ ಟೈಮ್ ಟೇಬಲ್ ಅನ್ನೇ ಫಾಲೋ ಮಾಡಬೇಕಾಗತ್ತೆ. ಈಗ 10 ಗಂಟೆಗೆ ಒಂದು ಮಗು ಮಲಗಬೇಕು ಅಂತಂದ್ರೆ 10 ಗಂಟೆಗೆ ಎಲ್ಲರೂ ಕೂಡ ಲೈಟ್ ಆಫ್ ಮಾಡಬೇಕಾಗತ್ತೆ, ಬೆಳಿಗ್ಗೆ ಬೇಗ ಎದ್ದು ಓದಬೇಕಾಗುತ್ತೆ. ಆದರೆ ಈ ಒಂದು ಮಗು ರಾತ್ರಿ ಓದುವಂತಹ ಅಭ್ಯಾಸ ಇರುವಂತಹ ಮಗುವಿಗೆ ಇದರಿಂದ ಪರಿಣಾಮ ಆಗುತ್ತೆ. ಹಾಗೇನೆ ರಿಲ್ಯಾಕ್ಸ್ ಆಗುವಂತಹ ಪದ್ಧತಿ ಕೂಡ ಇರೋದಿಲ್ಲ. 6 ಗಂಟೆ 8 ಗಂಟೆಗಳ ಕಾಲ ಓದಲೇಬೇಕು ಅನ್ನುವಂತಹ ಒಂದು ನಿಯಮ ಇರುತ್ತೆ. ಆ ನಿಯಮಗಳನ್ನ ನಿಮ್ಮ ಮಗುವಿಗಾಗಿ ಅಲ್ಲಿ ಬದಲಾವಣೆಗಳನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಒಂದು ನಿಯಮಗಳನ್ನ ಅವರು ಪಾಲಿಸ್ಕೊಂಡು ಬಂದಿರ್ತಾರೆ. ಈಗ ಕಾಲ ಬದಲಾಗಿದೆ, ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲಿ ಓದಿದ್ರೆ ಮಾತ್ರ ನಾವು ಚೆನ್ನಾಗಿ ಅಂಕವನ್ನ ಗಳಿಸಬಹುದು ಅನ್ನುವುದು ಸುಳ್ಳಾಗಿದೆ. ಯಾಕೆ ಅಂದ್ರೆ ಆನ್ಲೈನ್ ಕ್ಲಾಸ್ಗಳು ಸಿಗುತ್ತೆ, ಅವರಿಗೆ ಬೇಕಾದಷ್ಟು ಮಾಹಿತಿಗಳು ಅಂಗೈಯಲ್ಲಿ ಸಿಗ್ತಾ ಇದೆ. ಕೆಲವು ಮಕ್ಕಳು ತಮ್ಮದೇ ಆದಂತಹ ವಯಸ್ಸಿನವ್ರ ಜೊತೆಗೆ ಇದ್ದು ಓದ್ಲಿಕ್ಕೆ ಇಷ್ಟಪಡ್ತಾರೆ, ಅಂಥವ್ರನ್ನ ಕಳಿಸಿ. ಆದರೆ ಬಲವಂತದಿಂದ ಕೇವಲ ಅಂಕ ಗಳಿಕೆಯನ್ನ ಮಾತ್ರ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳನ್ನ ಹಾಸ್ಟೆಲ್ಗೆ ದಬ್ಬುವಂತಹ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ. ಮನೆಯ ವಾತಾವರಣ ಚೆನ್ನಾಗಿದ್ದು ಮಕ್ಕಳು ಖುಷಿಯಾಗಿದ್ರೆ ಖಂಡಿತವಾಗಿಯೂ ಚೆನ್ನಾಗಿ ಓದ್ತಾರೆ, ಒಳ್ಳೆಯ ಅಂಕಗಳನ್ನ ಗಳಿಸ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಜೊತೆಗೆ ಹೆಚ್ಚು ಸಮಯವನ್ನ ಕಳೀರಿ, ನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಹಾಗಾದ್ರೆ ಈ ಹಾಸ್ಟೆಲ್ಗೆ ಸೇರಿಸೋದ್ರಿಂದ ಯಾವುದೇ ಲಾಭನೂ ಇಲ್ವಾ? ಸೇರಿಸಲೇಬಾರ್ದ? ಖಂಡಿತವಾಗಿಯೂ ಇಲ್ಲ. ಈ ಹಾಸ್ಟೆಲ್ಗೆ ಸೇರೋದ್ರಿಂದನೂ ಕೂಡ ಅನೇಕ ಲಾಭ ಇದೆ. ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾರೆ, ಹಾಗೇನೆ ಸಾಮಾಜಿಕವಾಗಿ ಬೆರೆಯುವಂತಹ ಒಂದು ಕೌಶಲ್ಯ ಕೂಡ ಮಕ್ಕಳಲ್ಲಿ ಬರುತ್ತೆ. ಬರೋದೇ ಇಲ್ಲ ಅಂತೇನಿಲ್ಲ. ಇವೆಲ್ಲಕ್ಕಿಂತ ಮಿಗಿಲಾಗಿ ಒಂದು ಮಗುವಿಗೆ ಕುಟುಂಬವೇ ಸರ್ವಸ್ವ. ಕುಟುಂಬದಲ್ಲಿ ಚೆನ್ನಾಗಿ ಬೆಳೆದಂತಹ ಮಗು ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿ ಅಭಿವೃದ್ಧಿಯನ್ನ ಹೊಂದುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹೀಗೆ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.